ಏ ಆಯ್ ಚಂದು. ಹೇ ಮಚ್ಚ ಹೆಂಗಿದ್ಯಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಮಚ್ಚ. ಏ ನಿಂಗೊಂದ್ ವಿಷಯ ಹೇಳ್ಬೇಕಿತ್ತು. ನಾನು ಅಮೆರಿಕಾಗೆ ಆನ್ಲೈನ್ ಅಲ್ಲಿ ಜಾಬ್ ಅಪ್ಲಿಕೇಶನ್ ಹಾಕಿದ್ದೆ, ಅದ್ರ ನಾನ್ ಸೆಲೆಕ್ಟ್ ಆಗಿದ್ದೀನಿ. ಹೇ ಇದು ಒಳ್ಳೆ ವಿಷಯ ಅಲ್ವಾ ಮಚ್ಚ? ಆದ್ರೆ ನಂಗೆ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಹೇಳು ಮಚ್ಚ, ಎಷ್ಟು ದುಡ್ಡು ಬೇಕಾಗಿತ್ತು? 2 ಲಕ್ಷ ಬೇಕಾಗಿತ್ತು. 2 ಲಕ್ಷನಾ? ಹುಚ್ಚಿಗೆ ಚಿಡ್ದಾಯ್ತಾ ನಿಂಗೆ? ನಿನ್ ಫೋನ್ ಚೆಕ್ ಮಾಡು ಮಚ್ಚ, ನಂಗೆ ಕಳ್ಸಾಯ್ತು ಆಲ್ರೆಡಿ. ಹಾ ಬಂದಿದೆ, ಥ್ಯಾಂಕ್ ಯು ಮಚ್ಚ. ಅಲ್ಲ ನೀನ್ ಮಾಡಿರೋ ಸೇವಿಂಗ್ಸ್ ಎಲ್ಲ ನಿನ್ ಫ್ರೆಂಡ್ ಕೊಟ್ಬಿಟ್ಟಲ್ಲ, ನಾನು ನೋಡ್ತಾ ಇರ್ತೀನಿ ನಿನ್ ಕಷ್ಟ ಟೈಮ್ ಅಲ್ಲಿ ಯಾರು ಬರ್ತಾರೆ ಅಂತ. ಯಾಕೆ ಏನಾಯ್ತು? ಅನನ್ಯ, ಕಂಪ್ನಿಗೆ 10 ಲಕ್ಷ ಲಾಸ್ ಆಗಿದೆ. ನನ್ ಗೊತ್ತಾಗ್ತಾ ಇಲ್ಲ 10 ಲಕ್ಷನ ಹಿಂಗ್ ಅಡ್ಜಸ್ಟ್ ಮಾಡೋದು ಅಂತ. ಅಕಸ್ಮಾತ್ ನಾನೇನಾದ್ರೂ 10 ಲಕ್ಷ ಅಡ್ಜಸ್ಟ್ ಮಾಡಿ ಕೊಟ್ಟಿಲ್ಲ ಅಂತಂದ್ರೆ ನಮ್ ಕಂಪ್ನಿನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬೇಕಾಗುತ್ತೆ. ಎಲ್ಲೋದ ನಿನ್ನ ಚಡ್ಡಿ ದೋಸ್ತು? 2 ಲಕ್ಷ ಇಸ್ಕೊಂಡ್ ಅಮೆರಿಕಾಗ ಹೋದ್ನಲ್ಲ, ಇವತ್ತಿನ ದಿನ ನಮ್ಗೆ ಇಷ್ಟೊಂದ್ ಕಷ್ಟ ಬಂದಿದೆ. ಇವಾಗ ನಾವೇನ್ ಮಾಡೋದು? ಇವಾಗಾದ್ರೂ ನಿನ್ಗೆ ಅರ್ಥ ಆಯ್ತಾ ದುಡ್ಡಿನ ವ್ಯಾಲ್ಯೂ ಏನಂತ? ಚಂದು, ನಿನ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡು. ಹೇ ಮಚ್ಚ, 12 ಲಕ್ಷ ಹಾಕಿದ್ಯಲ್ಲೋ? 12 ಲಕ್ಷನೇ. 2 ಲಕ್ಷ ನಿನ್ ಹತ್ರ ಸಾಲ ಇಸ್ಕೊಂಡಿರೋದಕ್ಕೆ, ಇನ್ 10 ಲಕ್ಷ ನಿನ್ ಕಂಪ್ನಿಗೆ ಮುಚ್ಚೋಗ್ಬಾರ್ದು ಅಂತ. ನೋಡ್ದ ಅನನ್ಯ, ನನ್ ಜೀವನದಲ್ಲಿ ನನ್ಗೆ ಯಾರ್ ಬೇಕಾದ್ರೂ ಮೋಸ ಮಾಡ್ಬೋದು, ಆದ್ರೆ ನನ್ ಚಡ್ಡಿ ದೋಸ್ತ್ ನನ್ಗೆ ಯಾವತ್ತೂ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಅವ್ನ್ ನನ್ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಯಾವಾಗ್ಲೂ ನನ್ ಜೊತೆಗೆ ನಿಂತಿರ್ತಾನೆ.